ಒಂದು ಚಿಕ್ಕ ಹಳ್ಳಿಯಲ್ಲಿ ವೃದ್ಧ ತಾತ ದೀಪಣ್ಣ ಇದ್ದನು. ಅವರು ಪ್ರತಿ ಸಂಜೆ ದೀಪ ಹಚ್ಚುತ್ತಿದ್ದರು. ಅವರ ಮೊಮ್ಮಗಳು ಆರತಿ ದೀಪದ ಬೆಳಕನ್ನು ಪ್ರೀತಿಸುತ್ತಿದ್ದಳು. ತಾತ, ನೀನು ಪ್ರತಿದಿನ ದೀಪವೇಕೆ ಹಚ್ಚುತ್ತೀ ಎಂದು ಆರತಿ ಕೇಳಿದಳು. ದೀಪಣ್ಣ ನಕ್ಕರು. ಈ ದೀಪ ಕೇವಲ ಬೆಳಕಲ್ಲ ಮಗು, ಇದು ನಂಬಿಕೆ. ಪ್ರತಿದಿನ ನಾವು ಒಳ್ಳೆಯದು ನಡೆಯುತ್ತದೆ ಎಂದು ನಂಬುವುದಕ್ಕೆ ಈ ದೀಪ ಸಾಕ್ಷಿ. ಮಳೆಗಾಲ ಪ್ರಾರಂಭವಾಯಿತು. ಊರಿನ ರಸ್ತೆಗಳು ಕೆಸರಿನಿಂದ ತುಂಬಿದವು. ದಟ್ಟ ಕತ್ತಲೆ ಊರನ್ನ ಆವರಿಸಿತ್ತು. ಮಳೆಯೂ ಜೋರಾಗಿ ಸುರಿಯುತ್ತಿತ್ತು. ದೀಪಣ್ಣ ಎಂದಿನಂತೆ ದೀಪ ಹಚ್ಚಲು ಸಿದ್ಧರಾದರು. ಗಾಳಿ ಜೋರಾಗಿತ್ತು. ಈ ಗಾಳಿಯಲ್ಲಿ ದೀಪ ಉರಿಯುತ್ತದೆಯೇ ತಾತ ಎಂದು ಆರತಿ ಚಿಂತೆ ವ್ಯಕ್ತಪಡಿಸಿದಳು. ನಂಬಿಕೆ ಇದ್ದರೆ ಗಾಳಿಯೂ ದಾರಿಯಾಗುತ್ತದೆಯೇ ಮಗು, ದೀಪಣ್ಣ ಮುತ್ತರಿಸಿದರು. ಅವರು ಚಿಕ್ಕ ದೀಪವನ್ನು ತಮ್ಮ ಕೈಗಳಿಂದ ಮುಚ್ಚಿ ರಕ್ಷಿಸಿದರು. ದೀಪದ ಮಂದ ಬೆಳಕು ಇಡೀ ಮನೆಯನ್ನು ಬೆಳಗಿತು. ಆ ರಾತ್ರಿ ನೆರೆಯ ಮನೆಯಲ್ಲಿದ್ದ ಹುಡುಗ ದೀಪಕ್ಕೆ ಅನಾರೋಗ್ಯವಾಯಿತು. ದೀಪಕ್ನ ತಾಯಿ ತೀವ್ರ ಗಾಬರಿಯಲ್ಲಿದ್ದರು. ಊರಿನ ವೈದ್ಯರ ಮನೆ ದೂರವಿತ್ತು. ಈ ಕತ್ತಲೆಯಲ್ಲಿ ಹೇಗೆ ಹೋಗುವುದು ಎಂದು ಅವರು ಅಳುತ್ತಿದ್ದರು. ದೀಪಣ್ಣ ಕೇಳಿಸಿಕೊಂಡು ತಕ್ಷಣ ಹೊರಗೆ ಬಂದರು. ಹೆದರಬೇಡ ತಾಯಿ, ನನ್ನ ಬಳಿ ದಾರಿದೀಪ ಇದೆ ಎಂದರು. ಅವರು ಎಚ್ಚರಿಕೆಯಿಂದ ದಾರಿಯನ್ನು ತೋರಿಸಿದರು. ದೀಪದ ಬೆಳಕು ಮುಂದೆ ಸಾಗಲು ಸಹಾಯಕವಾಯಿತು. ಆರತಿ ಮನೆಯಲ್ಲೇ ಇದ್ದು ಆತಂಕದಿಂದ ಕಾಯುತ್ತಿದ್ದಳು. ಕಷ್ಟದ ದಾರಿಯಲ್ಲಿ ದೀಪಣ್ಣನ ದೀಪವೇ ಅವರಿಗೆ ದಾರಿದೀಪವಾಯಿತು. ಅವರು ಕೊನೆಗೂ ವೈದ್ಯರ ಮನೆ ತಲುಪಿದರು ಮತ್ತು ಸಹಾಯ ಕೋರಿದರು. ವೈದ್ಯರು ತಕ್ಷಣವೇ ದೀಪಕ್ ಮನೆಗೆ ಬರಲು ಒಪ್ಪಿದರು. ದೀಪಣ್ಣ, ವೈದ್ಯರು ಮತ್ತು ತಕ್ಷಣವೇ ದೀಪಕ್ ಮನೆಗೆ ಬರಲು ಒಪ್ಪಿದರು. ದೀಪಣ್ಣ, ವೈದ್ಯರು ಮತ್ತು ದೀಪಕ್ನ ತಾಯಿ ಮತ್ತೆ ಊರಿನತ್ತ ನಡೆದರು. ದೀಪಕ್ ಚೇತರಿಸಿಕೊಂಡ. ಎಲ್ಲರೂ ದೀಪಣ್ಣನಿಗೆ ಧನ್ಯವಾದ ಹೇಳಿದರು. ಆರತಿ ತನ್ನ ತಾತ ಆ ದೀಪದ ಮೂಲಕ ಮಾಡಿದ ದೊಡ್ಡ ಕೆಲಸವನ್ನು ನೋಡಿದಳು. ಈ ದೀಪ ಕೇವಲ ಬೆಳಕಲ್ಲ, ಇದು ಸಹಾಯ ಮಾಡುವ ಇಚ್ಛೆ ಎಂದು ಆರತಿ ಹೇಳಿದಳು. ದೀಪಣ್ಣ ನಕ್ಕರು. ನಿಖರ ಮಗು, ನಂಬಿಕೆ ಎಂದರೆ ಕ್ರಿಯೆ. ಮಳೆ ನಿಂತಿತು, ಸೂರ್ಯ ಹುಟ್ಟಿದನು, ಹಳ್ಳಿ ಮತ್ತೆ ಪ್ರಕಾಶಮಾನವಾಯಿತು. ದೀಪಣ್ಣ ಮತ್ತು ಆರತಿ ತಮ್ಮ ದೀಪವನ್ನು ಪ್ರೀತಿಯಿಂದ ನೋಡಿದರು. ಯಾವುದೇ ಕತ್ತಲೆಯಲ್ಲಿ ನಂಬಿಕೆಯ ದೀಪವು ಎಂದಿಗೂ ನಂದಬಾರದು.